ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗೆ ಬೇಳೆ ಇಲ್ಲ ಏನೂ ಇಲ್ಲ, ಸಿಂಪಲ್ಲಾಗೆ ಒಂದು ಮೆಂತ್ಯದು ಕೂಟ್ ಮಾಡ್ತೀನಿ. ಬನ್ನಿ, ಮೆಂತ್ಯ ಕೂಟ್ ಮಾಡೋಕ್ಕೆ ಇದನ್ನು ನೀಟಾಗಿ ತೊಳ್ಕೊಂಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಏನು ಮಸಾಲೆ ಹಾಕೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡಿ, ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ನೀಟಾಗಿ ಈ ಥರ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಹುರ್ಕೋಬೇಕು. ಅದಕ್ಕೆ ಮುಂಚೆ ಇದಕ್ಕೆ ಏನೇನು ಮಸಾಲೆ ಹಾಕೋದಂತ ನೋಡ್ಕೊಳ್ಳೋಣ. ಬನ್ನಿ, ಒಂದು ಗೆಡ್ಡೆ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದೇ ಒಂದು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, ಒಂದು 4 ಸ್ಪೂನ್ ಆಗೋಷ್ಟು ಕಡಲೆ ಬೀಜ, ಒಂದು 2 ಟೊಮೊಟೊ. ಇದನ್ನೆಲ್ಲ ನಾವು ಹುರ್ಕೊಂಬಿಟ್ಟು ರುಬ್ಕೊಂಡು ಇದನ್ನು ಮೆಂತ್ಯ ಕೂಟ್ ಮಾಡೋಣ. ಬನ್ನಿ ನೋಡಿ, ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಮಸಾಲೆ ಎಲ್ಲ ಹುರ್ಕೊಳ್ಳೋಣ. ಒಂದು 4-5 ಒಂದು ಬೆಳಗ್ಗೆ ಬೆಳ್ಳುಳ್ಳಿ ಬಿಡಿಸಿದ್ನಲ್ಲ, ಬೆಳ್ಳುಳ್ಳಿ ಹಾಕೋತಾಯಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನಾವು ಫ್ರೈ ಮಾಡಬೇಕು. ಇವೆಲ್ಲನೂ ಫ್ರೈ ಮಾಡ್ಕೊಂಡ್ಬಿಟ್ಟು ಕೂಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಇದ್ರ ಜೊತೆಗೆ ನಾನು ಎಳ್ಳು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ನಾವು ಎಳ್ಳು ಹಾಕ್ಕೊಳ್ಳೋಣ. ಎಳ್ಳು ಹಾಕಿದ ನಂತರ ನಾವು ಕಡಲೆ ಬೀಜ ಹಾಕೋಣ. ನೋಡಿ, ಇವಾಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಫ್ರೈ ಮಾಡ್ಕೊಂಬಿಟ್ಟು ನಾವು ಇದನ್ನು ರುಬ್ಬಿಬಿಟ್ಟು ಮೆಂತ್ಯ ಕೂಟ್ ಮಾಡಿದ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನೇಲಿರೋ ಐಟಮ್ಸಲ್ಲೇ ನಾವು ಮಾಡ್ಕೋಬೋದು. ಇವಾಗ 1 ಸ್ಪೂನು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಹುರಿದ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಮೆಂತ್ಯ ಕೂಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಬೇರೆ ಥರ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಬೇಳೆ ಗೀಳೆ ಏನೂ ಹಾಕೋಂಗಿಲ್ಲ, ಇಷ್ಟೇ ಹಾಕ್ಬಿಟ್ಟು ರುಬ್ಬಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ ನೋಡಿ. ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಆರಿದ ನಂತರ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ನೋಡಿ. ಇವಾಗ ತಣ್ಣಗಾಗಿದೆ. ನಾನಿವಾಗ ಇದನ್ನು ನುಣ್ಣಕ್ಕೆ ರುಬ್ಕೊಂಬರ್ತೀನಿ. ರುಬ್ಕೊಂಬಂದುಬಿಟ್ಟು ನಾವು ಮೆಂತ್ಯ ಕೂಟ್ ಮಾಡೋಣ. ಬನ್ನಿ, ಸೂಪರಾಗಿ ಈ ಥರ ನಾವು ನುಣ್ಣಗೆ ರುಬ್ಕೋಬೇಕು. ಇದು ರುಬ್ಬಾಯಿತು. ನಾವೀಗ ಸಣ್ಣಕ್ಕೆ ಈ ಥರ ಪೇಸ್ಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಹಾಕ್ಕೊಂಬಿಟ್ಟು ಇದನ್ನು ಒಗ್ಗರಣೆ ಹಾಕೋಬೇಕು. ಅದಕ್ಕೂ ಮುಂಚೆ ನಾವು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈ ಮೆಂತ್ಯ ಸೊಪ್ಪು ಹುರ್ಕೊಳ್ಳೋಣ. ಬನ್ನಿ ನೋಡಿ, ಇದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹುರ್ಕೊತೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಈ ಥರ ಒಂದು ಮೆಂತ್ಯ ಸೊಪ್ಪು ಹುರಿದ್ಬಿಟ್ಟು ನೀವು ಕೂಟ್ ಮಾಡಿದರೆ ಸೂಪರಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಇದು 1 ಕಟ್ ಸೊಪ್ಪು ಎಷ್ಟೊಂದು ಆಯಿತು ನೋಡಿ, ಇಷ್ಟ ಆಯಿತು. ಇದನ್ನು ಹುರಿದ್ಬಿಟ್ಟು ನಾವೀಗ ಪ್ಲೇಟಿಗೆ ತಕ್ಕೊಂಡು ಇದೇ ಬಾಣಲೆಯಲ್ಲಿ ನಾನು ಒಗ್ಗರಣೆ ಹಾಕ್ತೀನಿ. ನಾನು ಒಂದು 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ನಾವು ರುಬ್ಬಕ್ಕೆ ಜೀರಿಗೆ ಹಾಕಿದ್ದೀವಿ, ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು, ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾವು ರುಬ್ಕೊಂಡಿರೋ ಮಸಾಲೆ ಇದಕ್ಕೆ ಹಾಕೋಣ. ನಮಗೆ ಎಷ್ಟು ಬೇಕೋ ನೀರು ನೋಡ್ಕೊಂಡ್ಬಿಟ್ಟು ನಾವು ಇದನ್ನು ಹಾಕಿ, ಎಷ್ಟು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು. ಇವಾಗ ನಾನು ಇದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ಇವಾಗ ಜಾರ್ ತೊಳ್ಕೊಂಬಿಟ್ಟು ನಾನು ಜಾರ್ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ನೋಡ್ಕೊಂಬಿಟ್ಟು ನೀವು ಇದನ್ನು ಮಾಡ್ಕೋಬೋದು. ಈಗ ಇದು ಚೆನ್ನಾಗಿ ಕುದೀಲಿ. ಸ್ವಲ್ಪ ಮಸಾಲೆಗಳು ಹಾಕೋಣ ಇದಕ್ಕೆ. ನೋಡಿ, ಇವಾಗ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಚೆನ್ನಾಗಿ ತಿರುಗಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಐತಿ. ಈ ಸೂಪರಾಗಿ ಕುದಿ ಬಂದಿದೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಸ್ಪೂನ್ ಉಪ್ಪು ಹಾಕಿಬಿಟ್ಟು ನಾವೀಗ ಮೆಂತ್ಯ ಸೊಪ್ಪು ಏನು ಹುರ್ಕೊಂಡಿದ್ದೀವಲ್ಲ, ಆ ಹುರಿದಿರೋ ಮೆಂತ್ಯ ಸೊಪ್ಪು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿಬಿಟ್ರೆ ಸಾಕು, ಮೆಂತ್ಯ ಕೂಟು ಸೂಪರಾಗಿ ರೆಡಿಯಾಗುತ್ತೆ. ಈ ಟೇಸ್ಟ್ ಮಾತ್ರ ಮಾಡ್ಕೊಂಡು ತಿಂದು ನೋಡಿ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಇದು ಬೇಳೆಗಳೆಲ್ಲ ಹಾಕಿ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಈ ಥರದೊಂದು ಕಡಲೆ ಬೀಜ, ಎಳ್ಳು, ಜೀರಿಗೆ ಹಾಕಿಬಿಟ್ಟು ಮಾಡಿ ನೋಡಿ. ಟೊಮೊಟೊ ಎಲ್ಲ ರುಬ್ಬಿ ಹುರ್ಕೊಂಬಿಟ್ಟು ತುಂಬ ಚೆನ್ನಾಗಿರುತ್ತೆ.
ಇದು ಸ್ವಲ್ಪ ಒಂದೇ ಒಂದು ನಿಮಿಷ ಕುದೀಲಿ. ನೋಡಿ ಎಷ್ಟು ಚೆನ್ನಾಗಾಯಿತು. ಇದು ಇವಾಗ ರೆಡಿಯಾಗಿದೆ. ಯಾಕಂದ್ರೆ ಮೆಂತ್ಯ ಸೊಪ್ಪು ನಾವು ಹುರಿದಿರ್ತೀವಲ್ಲ, ಜಾಸ್ತಿ ಹೊತ್ತಿನ ಕುದಿಸೋದು ಬೇಡ. ಹಾಕಿಬಿಟ್ಟು ಒಂದು ನಿಮಿಷ ಕುದಿಸಿದ್ರೆ ಸಾಕು, ಸೂಪರಾಗುತ್ತೆ. ನಿಮಗೆ ಬೇಕಾದ್ರೆ ಇದು ಸಾಂಬಾರು ಟೈಪು ಮಾಡ್ಕೊಬೋದು, ಗೊಜ್ಜು ಟೈಪು ಮಾಡ್ಕೊಬೋದು, ಪಲ್ಯ ಟೈಪು ಮಾಡ್ಕೊಬೋದು, ಯಾವ ಥರ ಆದರೂ ಮಾಡ್ಕೊಬೋದು. ನಾನು ಮೀಡಿಯಮಾಗಿರಲಿ ಅಂತ ಗೊಜ್ಜು ಮಾಡಿದ್ದೀನಿ. ಚಪಾತಿಗೆ ತಿನ್ಬೋದು, ರೋಟಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ಈ ಥರದ್ದು ಮೆಂತ್ಯ ಕೂಟು ನಾವು ಕಡಲೆ ಬೀಜ ಎಳ್ಳು ಹಾಕಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.